Solve the inequalities in exercise 17 to 20 and show the graph of the solution in each case on number line. ಇಲ್ಲೀಗ ನಾವು ಎಕ್ಸಸೈಸ್ 5.1ನಲ್ಲಿ ಬರುವಂಥ ಕ್ವಶನ್ ನಂಬರ್ 17ಇಂದ 20ವರೆಗಿನ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಕ್ವಶನ್ ನಂಬರ್ 17, 3x ಮೈನಸ್ 2 ಲೆಸ್ ದೆನ್ 2x ಪ್ಲಸ್ 1, ಇದು 2x ಪ್ಲಸ್ 1 ಆಗಬೇಕು. ಸೊ ಇದರ ಸೊಲ್ಯೂಷನನ್ನು ಕಂಡುಹಿಡಿಯುವ. ಸೊ ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ 3x ಮೈನಸ್ 2 ಲೆಸ್ ದೆನ್ 2x ಪ್ಲಸ್ 1 ಅಂತ ಇದೆ. ಸೊ ಇಲ್ಲಿರುವಂಥ ಎಕ್ಸ್ ಟರ್ಮ್ಗಳನ್ನು ಒಟ್ಟಾಗಿ ಬರೆಯುವ. ಸೊ 3x, ಈ 2xನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಮೈನಸ್ 2x ಆಗ್ತದೆ, ಲೆಸ್ ದೆನ್ ಈ ಸೈಡಲ್ಲಿ 1 ಇದೆ, ಹಾಗೆ ಮೈನಸ್ 2ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಂಡು ಹೋದಾಗ ಪ್ಲಸ್ 2. ಸೊ 3x ಮೈನಸ್ 2x ಅಂತ ಹೇಳಿದರೆ ಆನ್ಸರ್ x, ಲೆಸ್ ದೆನ್ 1 ಪ್ಲಸ್ 2 ಅಂತ ಹೇಳಿದರೆ 3. ಸೊ ನಮಗಿಲ್ಲಿ ಸಿಕ್ಕಿದೆ x ಇಸ್ ಲೆಸ್ ದೆನ್ 3. ಸೊ ಇದನ್ನು ನಾವೀಗ ನಂಬರ್ ಲೈನ್ ಅಥವಾ ಸಂಖ್ಯಾ ರೇಖೆಯ ಮೇಲೆ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ಸೊ x ಇಸ್ ಲೆಸ್ ದೆನ್ 3 ಇಲ್ಲಿದೆ. x ಇಸ್ ಲೆಸ್ ದೆನ್ 3 ಅಂತ ಹೇಳಿದರೆ ಇಲ್ಲಿ 3 ಇನ್ಕ್ಲೂಡ್ ಆಗಿಲ್ಲ. ಸೊ ಇನ್ಕ್ಲೂಡ್ ಆಗಿಲ್ಲ ಅಂತಾದರೆ ನಾವಿಲ್ಲಿ ಇಲ್ಲಿರುವಂಥ ಸರ್ಕಲನ್ನು ಶೇಡ್ ಮಾಡಲಿಕ್ಕಿಲ್ಲ, ಈ ರೀತಿ ಬರೀಬೇಕು. ಹಾಗೆ ಎಲ್ಲಿ ತನಕ ಲೆಸ್ ದೆನ್ 3 ಎಲ್ಲಿ ತನಕ ಅಂತ ಕೊಟ್ಟಿಲ್ಲ, ಹಾಗಾಗಿ ಮೈನಸ್ ಇನ್ಫಿನಿಟಿ ತನಕ ಈ ವ್ಯಾಲ್ಯೂ ಹೋಗ್ತದೆ. ಸೊ ನೀವು ಈ ರೀತಿಯಲ್ಲಿ ಸಂಖ್ಯಾ ರೇಖೆಯನ್ನು ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಸಂಖ್ಯಾ ರೇಖೆಯ ಮೇಲೆ ರೆಪ್ರೆಸೆಂಟ್ ಮಾಡೋದಾದರೆ ಈ ರೀತಿಯಲ್ಲಿ ಮಾಡ್ಬೋದು. ಸೊ ಎಕ್ಸ್ ಇಸ್ ಲೆಸ್ ದೆನ್ 3ಇಂದ ಹಿಡಿದು ಮೈನಸ್ ಇನ್ಫಿನಿಟಿ ತನಕ. ಆಮೇಲೆ ಇದರ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಸೊಲ್ಯೂಷನ್ ಸೆಟ್ಟನ್ನು ಯಾವ ರೀತಿಯಲ್ಲಿ ಬರೀತೀರಾ? ಸೊಲ್ಯೂಷನ್ ಸೆಟ್ಟನ್ನು ಬರೆಯುವಾಗ ನಾವಿಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೈನಸ್ ಇನ್ಫಿನಿಟಿ ತನಕ ಅಂತ ನಮಗೆ ಗೊತ್ತಿದೆ, ಬಟ್ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಓಪನ್ ಪ್ಯಾರಂಥೀಸಸ್ ಮತ್ತು ಮೈನಸ್ ಇನ್ಫಿನಿಟಿ. ಅದೇ ರೀತಿ ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 3 ಅಂತ ಗೊತ್ತಿದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲಿ ಇಲ್ಲ, ಲೆಸ್ ದೆನ್ 3. ಸೊ ಇಲ್ಲಿ ಕೂಡ ಎಕ್ಸಾಕ್ಟ್ ಸಂಖ್ಯೆ ಗೊತ್ತಿಲ್ಲ, ಲೆಸ್ ದೆನ್ 3 ಅಂತ ಗೊತ್ತಿದೆ, ಹಾಗಾಗಿ ನೀವಿಲ್ಲಿ ಬರೀಬೇಕು ಜಸ್ಟ್ 3 ಬರೆದು ಕ್ಲೋಸ್ ಪ್ಯಾರಂಥಿಸಸನ್ನು ಬರೀಬೇಕು. ಇಲ್ಲಿ ನಾವು ಸ್ಕ್ವೇರ್ ಬ್ರ್ಯಾಕೆಟನ್ನು ಬರೀತಾ ಇಲ್ಲ, ನಿಮಗೆ ಎಕ್ಸಾಕ್ಟ್ ಟರ್ಮ್ ಗೊತ್ತಿದ್ದಾಗ ಮಾತ್ರ ನೀವು ಸ್ಕ್ವೇರ್ ಬ್ರ್ಯಾಕೆಟನ್ನು ಬರೀಲಿಕ್ಕೆ. ಸೊ ಇದು ಸೊಲ್ಯೂಷನ್ ಸೆಟ್ ಮೈನಸ್ ಇನ್ಫಿನಿಟಿ, 3. ನೆಕ್ಸ್ಟ್ ಕ್ವಶನ್ ನಂಬರ್ 18, 5x ಮೈನಸ್ 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3x ಮೈನಸ್ 5. ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡುವ. ಸೊ ಇಲ್ಲಿರುವಂಥ ಎಕ್ಸ್ ಟರ್ಮ್ಗಳನ್ನು ಒಟ್ಟಾಗಿ ಬರೆಯುವ. ರೈಟ್ ಹ್ಯಾಂಡ್ ಸೈಡಲ್ಲಿ 3x ಇದೆ, ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಮೈನಸ್ 3x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ನೆಕ್ಸ್ಟ್ ಇಲ್ಲಿ ಉಳಿತಾ ಇದೆ ಮೈನಸ್ 5. ಸೊ ಮೈನಸ್ 3ಯನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಪ್ಲಸ್ 3 ಆಯಿತು. ಸೊ 5x ಮೈನಸ್ 3x ಅಂತ ಹೇಳಿದರೆ ಆನ್ಸರ್ 2x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 5 ಪ್ಲಸ್ 3 ಕಳೆದಾಗ ಮೈನಸ್ ಮಾಡಿದಾಗ ಇಲ್ಲಿ ನಮಗೆ ಸಿಗ್ತಾ ಇದೆ ಆನ್ಸರ್ ಮೈನಸ್ 2. ನೆಕ್ಸ್ಟ್ ಪುನಃ ನಾವು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕು, ಯಾಕೆಂದರೆ ನಮಗಿಲ್ಲಿ ಬೇಕಾಗಿರುವಂಥದ್ದು ಕೇವಲ ಎಕ್ಸಿನ ಬೆಲೆ. ಸೊ ಅದಕ್ಕೋಸ್ಕರ ಎರಡೂ ಬದಿಯಲ್ಲೂ ಕೂಡ 2ರಿಂದ ಡಿವೈಡ್ ಮಾಡ್ತಾ ಇದ್ದೇನೆ. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 2. ಸೊ ಈ ರೀತಿ ಡಿವೈಡ್ ಮಾಡಿದಾಗ 2x ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ 2. ಸೊ ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಉಳಿತಾ ಇದೆ. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 1s are 2 1s are, ಇಲ್ಲಿ ಮೈನಸ್ 1 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಈಗ ನಾವು ಇದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಅದೇ ರೀತಿ ಈ ಬೆಲೆಯನ್ನು ಸಂಖ್ಯಾ ರೇಖೆ ಅಥವಾ ನಂಬರ್ ಲೈನ್ನ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಟು ಸೈನ್ ಇದೆ, ಅಂದರೆ ಮೈನಸ್ 1 ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಇಲ್ಲಿರುವಂಥ ಈ ಮೈನಸ್ 1 ಜಾಗದಲ್ಲಿ ಸರ್ಕಲನ್ನು ಬರೆದು ಇದನ್ನು ಶೇಡ್ ಮಾಡಬೇಕು. ನೆಕ್ಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1 ಮತ್ತು ಅದಕ್ಕಿಂತ ಹೆಚ್ಚಿರುವಂಥ ಸಂಖ್ಯೆಗಳು, ಅಂದರೆ 0 1 2 3 ಈ ರೀತಿಯಲ್ಲಿ. ಸೊ ಮೈನಸ್ 1ಇಂದ ಪ್ರಾರಂಭ ಆಗಿ ಇದು ಪ್ಲಸ್ ಇನ್ಫಿನಿಟಿ ತನಕ ಹೋಗ್ತದೆ. ಸೊ ಹಾಗಾಗಿ ಇದನ್ನು ನಾವು ಈ ರೀತಿಯಲ್ಲಿ ಪ್ರತಿನಿಧಿಸ್ಬೋದು, ಅಂದರೆ ಈ ರೀತಿ ಇಲ್ಲಿಂದ ಪ್ರಾರಂಭ ಆಗಿ ಈ ರೀತಿಯಲ್ಲಿ ಪ್ಲಸ್ ಇನ್ಫಿನಿಟಿ ತನಕ ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಇದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಮೈನಸ್ 1 ಅಂತ ಗೊತ್ತಿದೆ, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1. ಸೊ ಹಾಗಾಗಿ ಇದನ್ನು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೀಬೇಕು. ನಿಮಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತೇಳಿ. ಸೊ ಮೈನಸ್ 1, ಸೊ ಹಾಗಾಗಿ ಸ್ಕ್ವೇರ್ ಬ್ರ್ಯಾಕೆಟ್, ರೈಟ್ ಹ್ಯಾಂಡ್ ಸೈಡ್ ಎಲ್ಲಿ ತನಕ ಹೋಗ್ತದೆ? ಪ್ಲಸ್ ಇನ್ಫಿನಿಟಿ ತನಕ. ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಹಾಗಾಗಿ ಕ್ಲೋಸ್ ಪ್ಯಾರಂಥಿಸಸನ್ನು ಬರೆದ್ರೆ ಆಯಿತು. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್, ಇಲ್ಲಿ ಪ್ಯಾರಂಥಿಸಸ್. ನೆಕ್ಸ್ಟ್
ಕ್ವಶನ್ ನಂಬರ್ 19. 3 into 1 minus x less than 2 into x plus 4. ಸೊ ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡುವ. ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 3 ಇಂಟು 1 3 ಮೈನಸ್ 3x ಲೆಸ್ ದೆನ್ 2 ಇಂಟು ಎಕ್ಸ್ 2x 2 ಇಂಟು 4 ಅಂತ ಹೇಳಿದರೆ 8. ಆಮೇಲೆ ಎಕ್ಸ್ ಟರ್ಮ್ಗಳನ್ನು ಒಟ್ಟಾಗಿ ಬರೆಯುವ. ಸೊ ಈ ಬದಿಯಲ್ಲಿ ಮೈನಸ್ 3x ಇದೆ, ಪ್ಲಸ್ 2xನ್ನು ಈ ಬದಿಗೆ ತಂದಾಗ ಮೈನಸ್ 2x ಲೆಸ್ ದೆನ್ ಇಲ್ಲಿ 8 ಇದೆ, 3ಯನ್ನು ಈ ಬದಿಗೆ ತಂದಾಗ ಮೈನಸ್ 3. ಸೊ ಮೈನಸ್ 3x ಮೈನಸ್ 2x ಅಂತ ಹೇಳಿದರೆ ಮೈನಸ್ 5x ಆ್ಯಡ್ ಮಾಡಿದ ನಂತರ ಲೆಸ್ ದೆನ್ 8 ಮೈನಸ್ 3 ನಮಗೆ 5 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ ಬೇಕಾಗಿರುವಂಥದ್ದೇನು, ಎಕ್ಸಿನ ಬೆಲೆ. ಸೊ ಎಕ್ಸಿನ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ನಾವಿಲ್ಲಿ ಎರಡೂ ಬದಿಯಲ್ಲೂ ಕೂಡ ಇರುವಂಥ ಬೆಲೆಗಳನ್ನು 5ರಿಂದ ಡಿವೈಡ್ ಮಾಡಬೇಕು. ಯಾಕೆಂದರೆ ನಮಗಿಲ್ಲಿ ಕೇವಲ ಎಕ್ಸಿನ ಬೆಲೆ ಬೇಕು. ಸೊ ಇಲ್ಲಿ ಮೈನಸ್ 5x ಇದೆ, ಹಾಗಾಗಿ ಎರಡೂ ಬದಿಯಲ್ಲೂ ಕೂಡ ಮೈನಸ್ 5ಇಂದ ಡಿವೈಡ್ ಮಾಡ್ತಾ ಇದ್ದೇನೆ. ಸೊ ನೀವು ಯಾವಾಗಲೂ ಕೂಡ ಮೈನಸ್ ಸಂಖ್ಯೆಯನ್ನು ಡಿವೈಡ್ ಅಥವಾ ಮಲ್ಟಿಪ್ಲೈ ಮಾಡಿದಾಗ ಅಲ್ಲಿರುವಂಥ ಇನ್ಇಕ್ವಾಲಿಟಿಯ ಸೈನಲ್ಲಿ ಚೇಂಜಸ್ ಆಗ್ತದೆ. ಸೊ ಇಲ್ಲಿ ಲೆಸ್ ದೆನ್ ಇದೆ, ಹಾಗಾಗಿ ಮೈನಸ್ 5x ಡಿವೈಡೆಡ್ ಬೈ ಮೈನಸ್ 5 ಅಂತ ಮಾಡಿದಾಗ ಲೆಸ್ ದೆನ್ ಇರುವಂಥದ್ದು ಗ್ರೇಟರ್ ಆಗ್ತದೆ. ನೆಕ್ಸ್ಟ್ 5 ಡಿವೈಡೆಡ್ ಬೈ ಮೈನಸ್ 5 ಅಂತ ಇದೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲೆಸ್ ದೆನ್ ಇದೆ, ಇಲ್ಲಿ ಗ್ರೇಟರ್ ಇದೆ. ಯಾಕೆಂದರೆ ನಾವು ಮೈನಸ್ ಸಂಖ್ಯೆಯಿಂದ ಡಿವೈಡ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಮೈನಸ್ ಸಂಖ್ಯೆಯಿಂದ ನೀವು ಮಲ್ಟಿಪ್ಲೈ ಮಾಡುವಾಗ ಕೂಡ ಇನ್ಇಕ್ವಾಲಿಟಿಯ ಸೈನ್ ಚೇಂಜ್ ಆಗ್ತದೆ. ಸೊ ಮೈನಸ್ 5 ಕ್ಯಾನ್ಸಲ್ ಆಗಿ ಇಲ್ಲಿ ಎಕ್ಸ್ ಉಳಿತಾ ಇದೆ. ಹಾಗೆ 5 1s are 5 1s are ಮೈನಸ್ 1 ಎನ್ನುವಂಥ ಉತ್ತರ ಇಲ್ಲಿ ನಮಗೆ ಸಿಗ್ತದೆ. ಸೊ ನಮಗಿಲ್ಲಿ ಸಿಕ್ಕಿದೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಮೈನಸ್ 1 ಅಂತೇಳಿ. ಸೊ ಇದಕ್ಕೆ ನಾವೀಗ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಹಾಗೆ ಇದನ್ನು ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಎಕ್ಸ್ ಇಸ್ ಮೈನಸ್ 1 ಇಲ್ಲಿದೆ. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ ಮೈನಸ್ 1 ಅಂದರೆ ಮೈನಸ್ 1 ಇನ್ಕ್ಲೂಡ್ ಆಗಿಲ್ಲ. ಅದರ ನಂತರ ಬರುವಂಥ ಎಲ್ಲ ಬೆಲೆಗಳು ಪಾಸಿಟಿವ್ 0 1 2 3 ಇನ್ಫಿನಿಟಿ ತನಕ, ಪ್ಲಸ್ ಇನ್ಫಿನಿಟಿ ತನಕ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಅಂದರೆ ಈ ರೀತಿಯಲ್ಲಿ ಇಲ್ಲಿಂದ ಇಲ್ಲಿ ತನಕ. ಸೊ ಇಲ್ಲಿರುವಂಥ ಸರ್ಕಲ್ ಮೈನಸ್ 1ನಲ್ಲಿ ನೀವು ಇಲ್ಲಿರುವಂಥ ಸರ್ಕಲನ್ನು ಶೇಡ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಮೈನಸ್ 1 ಇನ್ಕ್ಲೂಡ್ ಆಗಿಲ್ಲ. ಸೊ ಮೈನಸ್ 1ಇಂದ ಪ್ಲಸ್ ಇನ್ಫಿನಿಟಿ ತನಕ. ಸೊ ಇದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಸೊ ಸೊಲ್ಯೂಷನ್ ಸೆಟ್ಟನ್ನು ಬರೆಯುವಾಗ ನಾವಿಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕೋದಿಲ್ಲ, ಕೇವಲ ಪ್ಯಾರಂಥೆಸಿಸನ್ನು ಹಾಕ್ತೇವೆ. ಯಾಕೆಂದರೆ ಇಲ್ಲಿ ಈಕ್ವಲ್ ಸೈನ್ ಇಲ್ಲ, ನಮಗೆ ಎಕ್ಸಾಕ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ದು ಬೆಲೆ ಗೊತ್ತಿಲ್ಲ. ಮೈನಸ್ 1 ಗ್ರೇಟರ್ ದೆನ್ ಮೈನಸ್ 1 ಅಂತ ಗೊತ್ತಿದೆ ಅಷ್ಟೇ. ಸೊ ಹಾಗಾಗಿ ಮೈನಸ್ 1 ಕೊಮ ರೈಟ್ ಹ್ಯಾಂಡ್ ಸೈಡಲ್ಲೂ ಕೂಡ ಎಲ್ಲಿ ತನಕ ಪ್ಲಸ್ ಇನ್ಫಿನಿಟಿ ತನಕ ಅಂತ ಗೊತ್ತಿದೆ, ಬಟ್ ಯಾವುದು ಎಕ್ಸಾಕ್ಟ್ ಬೆಲೆ ಅಂತ ಗೊತ್ತಿಲ್ಲ. ಹಾಗಾಗಿ ಮೈನಸ್ 1 ಕೊಮ ಇನ್ಫಿನಿಟಿ ಮತ್ತು ಇದನ್ನು ಪ್ಯಾರಂಥೆಸಿಸ್ನ ಒಳಗಡೆ ಬರೆದ್ರೆ ಆಯಿತು. ನೆಕ್ಸ್ಟ್ ಈಗ ನಾವು ಕ್ವಶನ್ ನಂಬರ್ 20ಯನ್ನು ಸಾಲ್ವ್ ಮಾಡುವ. ಸೊ ಕ್ವಶನ್ ನಂಬರ್ 20, ಎಕ್ಸ್ ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5x minus 2 divided by 3 minus 7x minus 3 divided by 5. ಸೊ ಈಗ ಇಲ್ಲಿ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಇದರ ಲಾಸಹವನ್ನು ತೆಗಿಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಬೆಲೆ ಇದೆ ಅದನ್ನು ಹಾಗೆ ಬರೆದು ಬಿಡುವ. ಎಕ್ಸ್ ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಎಕ್ಸ್ ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಇದೆ, ಇದರ ಲಾಸ ಅಥವಾ ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡುವ. 3 ಮತ್ತು 5 ತೆಗೆದುಕೊಂಡಾಗ ಅದರ ಎಲ್ ಸಿ ಎಮ್ ಎಷ್ಟಾಗ್ತದೆ, 15 ಆಗ್ತದೆ. ಸೊ 3 5s are 15 ಅಂದರೆ 5ಇಂದ ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 5x ಮೈನಸ್ 2. ನೆಕ್ಸ್ಟ್ 5 3s are 15. ಸೊ 3 ಇಂಟು 7x ಮೈನಸ್ 3. ನೆಕ್ಸ್ಟ್ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗುವ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 5 5s are 25. ಸೊ 25x, 5 2s are 10. ಸೊ ಮೈನಸ್ 10. ನೆಕ್ಸ್ಟ್ 3 ಇಂಟು 7x ದಟ್ ಇಸ್ 21x. 3 ಇಂಟು 3 9. ಸೊ ಪ್ಲಸ್ 9 ಡಿವೈಡೆಡ್ ಬೈ 15. ಆಮೇಲೆ ನಮಗಿಲ್ಲಿ ಸಿಗ್ತಾ ಇದೆ ಎಕ್ಸ್ ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 25x ಮೈನಸ್ 21x ಅಂತ ಹೇಳಿದರೆ 4x ಮೈನಸ್ 10 ಪ್ಲಸ್ 9 ಕಳೆದಾಗ ಮೈನಸ್ 1 ಡಿವೈಡೆಡ್ ಬೈ 15 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವಿಲ್ಲಿರುವಂಥ ಡಿನಾಮಿನೇಟರ್ ಅನ್ನು ಎಲಿಮಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ 15ಅನ್ನು ಎರಡೂ ಬದಿಯಲ್ಲೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ 2 ಮತ್ತು 15ಅನ್ನು ನಾವು ಎಲಿಮಿನೇಟ್ ಮಾಡಬೇಕು. ಯಾಕೆಂದರೆ ನಮಗಿಲ್ಲಿ ಬೇಕಾಗಿರುವಂಥದ್ದು ಕೇವಲ ಎಕ್ಸಿನ ಬೆಲೆ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 15. ಸೊ ಮೊದಲಿಗೆ ಎರಡೂ ಬದಿಯಲ್ಲಿ 15ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ.
ಸೊ ಆಗ ನಮಗೆ ಸಿಗ್ತಾ ಇದೆ ಎಕ್ಸ್ ಡಿವೈಡೆಡ್ ಬೈ 2 ಇಂಟು 15 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4x ಮೈನಸ್ 1 ಡಿವೈಡೆಡ್ ಬೈ 15 ಇಂಟು 15. ಸೊ ಈ 15 ಮತ್ತು ಈ 15 ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ಸಿಗ್ತಾ ಇದೆ 15x ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4x ಮೈನಸ್ 1. ನೆಕ್ಸ್ಟ್ ಇಲ್ಲಿ ಇರುವಂಥ ಈ 2 ಎಲಿಮಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಪುನಃ ಎರಡೂ ಬದಿಯಲ್ಲೂ ಕೂಡ 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 2. ಸೊ ಈ ರೀತಿ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 15x ಡಿವೈಡೆಡ್ ಬೈ 2 ಇಂಟು 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4x ಮೈನಸ್ 1 ಇಂಟು 2. ಸೊ ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ 15x ಉಳಿತಾ ಇದೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 4s are 8. ಸೊ 8x 2 1s are 2 ಮೈನಸ್ 2 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಟರ್ಮನ್ನು ಒಂದೇ ಸೈಡಲ್ಲಿ ಬರೆಯುವ. ಇಲ್ಲಿ ಪ್ಲಸ್ 8x ಇದೆ, ಇದನ್ನು ಈ ಬದಿಗೆ ತಂದಾಗ ಮೈನಸ್ 8x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2. 15x ಮೈನಸ್ 8x ಅಂತ ಹೇಳಿದರೆ ಆನ್ಸರ್ 7x. 7x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2 ಎನ್ನುವಂಥ ಉತ್ತರ ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಏನು? ಎಕ್ಸಿನ ಬೆಲೆ. ಅದಕ್ಕೋಸ್ಕರ ಈ 7 ಎಲಿಮಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 7, ಎರಡೂ ಬದಿಯಲ್ಲೂ ಕೂಡ 7ಇಂದ ಡಿವೈಡ್ ಮಾಡ್ತಾ ಇದ್ದೇನೆ. 7ಇಂದ ಡಿವೈಡ್ ಮಾಡಿದಾಗ ನಮಗಿಲ್ಲಿ ಸಿಗ್ತದೆ 7x ಡಿವೈಡ್ ಬೈ 7 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2 ಡಿವೈಡ್ ಬೈ 7. ಸೊ ಈ 7 ಮತ್ತು ಈ 7 ಕ್ಯಾನ್ಸಲ್ ಆಗಿ x is greater than or equal to minus 2 divided by 7 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಈಗ ನಾವೇನು ಮಾಡಬೇಕು? ಇದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಮೈನಸ್ 2 ಡಿವೈಡೆಡ್ ಬೈ 7 ಇದೆ, ಇದರ ಸೊಲ್ಯೂಷನ್ ಸೆಟ್ಟನ್ನು ಬರೆದು ಇದನ್ನು ನಂಬರ್ ಲೈನ್ನ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ಸೊ ಮೈನಸ್ 2 ಡಿವೈಡೆಡ್ ಬೈ 7 ಅಂತ ಹೇಳಿದರೆ ಮೈನಸ್ 0.28 ಎನ್ನುವಂಥ ಉತ್ತರ ಸಿಗ್ತದೆ. ಅಂದರೆ ಎಕ್ಸ್ನ ಬೆಲೆ ಮೈನಸ್ 0.28 ಅಂದರೆ ಈ ಜಾಗದಲ್ಲಿ. ಸೊ ಮೈನಸ್ 0.28 ಅಂದರೆ ಇಲ್ಲಿ ತೆಗೆದುಕೊಳ್ಬೋದು. ಸೊ ಮೈನಸ್ 0.28 ಅಥವಾ ಅದಕ್ಕಿಂತ ಹೆಚ್ಚು ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ ಇಲ್ಲಿ, ಅಥವಾ ಇದಕ್ಕಿಂತ ಹೆಚ್ಚಿರುವಂಥ ಎಲ್ಲ ಬೆಲೆಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಸೊ ಇಲ್ಲಿಂದ ಹಿಡಿದು ನಾವು ಇಲ್ಲಿ ತನಕ ತೆಗೆದುಕೊಳ್ಬೋದು. ಇದು ಮೈನಸ್ 0.28. ಸೊ ಇದಕ್ಕೆ ನಾವೀಗ ಸೊಲ್ಯೂಷನ್ ಸೆಟ್ಟನ್ನು ಬರೆಯುವ. ಸೊ ಹೇಗೆ ಬರೀತೀರಾ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಗೊತ್ತಿದೆ ಯಾವುದು ಬೆಲೆಯಿಂದ ಪ್ರಾರಂಭ ಆಗ್ತದೆ. ಮೈನಸ್ 2/7 ಅಂದರೆ ಮೈನಸ್ 0.28. ಹಾಗಾಗಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಯೂಸ್ ಮಾಡಬೇಕು. ಸೊ 0.28 ಅಥವಾ ನಾವು ಡೈರೆಕ್ಟ್ ಬೆಲೆಯನ್ನು ಬರೆಯುವ ಮೈನಸ್ 2 ಡಿವೈಡೆಡ್ ಬೈ 7 ಕೊಮ ರೈಟ್ ಹ್ಯಾಂಡ್ ಸೈಡ್ ಎಲ್ಲಿ ತನಕ? ಇನ್ಫಿನಿಟಿ ತನಕ. ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸಾಕ್ಟ್ ಬೆಲೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಪ್ಯಾರಂಥಿಸಿಸನ್ನು ಬರೀಬೇಕು. ಅಥವಾ ನೀವು ಸೊಲ್ಯೂಷನ್ ಸೆಟ್ಟನ್ನು ಈ ರೀತಿಯಲ್ಲೂ ಕೂಡ ಬರೀಬೋದು. ಮೈನಸ್ 2/7 ಅಂತ ಹೇಳಿದರೆ ಮೈನಸ್ 0.28 ಕೊಮ ಇನ್ಫಿನಿಟಿ ಮತ್ತು ಕ್ಲೋಸ್ ಪ್ಯಾರಂಥಿಸಿಸ್.